ಪರೀಕ್ಷಾ ಹಾಲ್ನಲ್ಲಿ ಅಥವಾ ಎಕ್ಸಾಮಿನೇಷನ್ ಹಾಲ್ನಲ್ಲಿ ನಿಮ್ಮನ್ನು ಕುಂಡ್ರಿಸಿದಾಗ ಯಾವ ರೀತಿ ಪೇಪರ್ನ ನೀವು ತಗೊಂಡು ಬರಿಬೇಕು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಮತ್ತು ಉದಾಹರಣೆಯನ್ನು ಕೊಡ್ತಾ ಇದ್ದೀನಿ. ಫಸ್ಟು ಕ್ವಶನ್ ಪೇಪರ್ ನಂದು ಏನು ಕೊಡ್ತಾರೆ ನಿಮಗೆ ಪ್ರಶ್ನೆ ಪತ್ರಿಕೆಯನ್ನು, ಅದನ್ನು ಪೂರ್ತಿ ಓದೋದಕ್ಕೆ ಇಷ್ಟಪಡಕ್ಕೆ ಹೋಗಬೇಡಿ. ಫಸ್ಟು ಪ್ರಶ್ನೆ ಪತ್ರಿಕೆ ಮೊದಲನೇ ಪ್ರಶ್ನೆ ಏನಿದೆ ಅಂತ ಓದಿ, ಅದ್ರ ಮೇಲೆ ಆನ್ಸರ್ ಪೇಪರ್ ಇಟ್ಕೊಳ್ಳಿ. ನಿಮಗೆ ಏನು ಬರುತ್ತೆ ಅದನ್ನು ಫಸ್ಟು ಗುರ್ತಾಕೊಂಡು ಮಾರ್ಕ್ ಹಾಕ್ಕೊಂಡು ಅದನ್ನು ಓದ್ಕೊಂಡು ಹಂಗೆ ಬರ್ಕೊಳ್ತಾ ಹೋಗ್ತಾ ಬನ್ನಿ. ಯಾವುದೆಲ್ಲಿ ಕಂಪ್ಲೀಟ್ ಆಗೋದು ತಿರ್ಗಾ ನೆಕ್ಸ್ಟ್ ಒಂದು ಟಿಕ್ ಮಾರ್ಕ್ ಹಾಕ್ಕೊಂಡು ತಿರ್ಗಾ ನೆಕ್ಸ್ಟ್ ಎರಡನೇ ಪ್ರಶ್ನೆಗೆ ಹೋಗಿ. ಆದರೆ ಪ್ರಶ್ನೆ ಪತ್ರಿಕೆಯನ್ನು ಸಂಪೂರ್ಣವಾಗಿ ಓದಕ್ಕೆ ಹೋಗಬೇಡಿ. ಓದಕ್ಕೆ ಹೋದಾಗ ಏನಾಗುತ್ತೆ ಅಂದರೆ ನಿಮ್ಮ ಮೆಂಟ್ಲಲ್ಲಿ ಓದಿರೋದು ಕೂಡ ಮರ್ತೋಗುತ್ತೆ, ಜ್ಞಾಪಕ ಶಕ್ತಿ ಬರಲ್ಲ, ಏನು ಮಾಡಬೇಕು ಅಂತ ನಿಮಗೆ ತಲೆ ಓಡೋದಿಲ್ಲ. ಅದಕ್ಕೋಸ್ಕರ ಪ್ರಶ್ನೆ ಪತ್ರಿಕೆಯೆಲ್ಲ ಉತ್ತರದ ಪತ್ರಿಕೆ ಮೇಲೆ ಮುಚ್ಚಿಕೊಂಡು ಅನಂತರ ಒಂದೊಂದೇ ಪ್ರಶ್ನೆಗಳನ್ನು ನೀವು ತಗೊಂಡು ಬರಿಕೊಂಡು ಹೋಗಿದ್ರೆ 100ಕ್ಕೆ 100 ಮಾರ್ಕ್ಸ್ ಗ್ಯಾರಂಟಿ ಸಿಗುತ್ತೆ. ಇದನ್ನು ಎಲ್ಲ ಮಕ್ಕಳು ಅನುಭವಿಸಿ ನೋಡಿ ತಿಳಿದು ಆಮೇಲೆ ಉತ್ತರ ಹೇಳಿ. ಮಕ್ಕಳು ಯಾವುದೇ ಕಾರಣಕ್ಕೂ ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಇದು ನಿಮ್ಮ ಪರೀಕ್ಷೆ. ನಿಮ್ಮನ್ನು ಪಾಸ್ ಆಗಲಿ ಅಂತೇಳಿ ಒಂದೇ ಪ್ರಶ್ನೆನ 4-6 ವಿಧದಲ್ಲಿ ಅವ್ರನ್ನ ಬದಲಾವಣೆ ಮಾಡಿ ಕೊಟ್ಟಿರ್ತಾರೆ. ಅದನ್ನು ನೀವು ಸರಿಯಾದ ರೀತಿಯಲ್ಲಿ ಪ್ರಶ್ನೆಯನ್ನು ಓದ್ಕೊಂಡು ಅದಕ್ಕೆ ತಕ್ಕಂತೆ ನೀವು ಆ ಉತ್ತರನ ಬರೆದ್ರೆ 100% ನಿಜವಾಗ್ಲೂ ಗ್ಯಾರಂಟಿಯಾಗಿ ನೀವು ಪಾಸ್ ಆಗ್ತೀರಿ. 100ಕ್ಕೆ 100 ಭಾಗ ಮಾರ್ಕ್ ತಗೋಬೋದು. ಯಾರೂ ಭಯಪಡುವಂಥ ಅವಶ್ಯಕತೆ ಇಲ್ಲ. ಯಾವುದೇ ಮಕ್ಕಳಾಗಲಿ ದಯವಿಟ್ಟು ಭಯಪಡೋಕ್ಕೆ ಹೋಗಬೇಡಿ. ಧೈರ್ಯವಾಗಿ ಎದುರಿಸಿ, ಧೈರ್ಯವಾಗಿ ಬರ್ಕೊಂಡು ಬನ್ನಿ. ಒಳ್ಳೆ ರಿಸಲ್ಟ್ ನಿಮಗೆ ಸಿಗುತ್ತೆ. ಬಂದಾಗ ತಾಯಿಗೆ ಒಂದ್ಸರಿ ದರ್ಶನ ಮಾಡಿಕೊಂಡು. ನಮಸ್ತೆ.